ಸರ್ BJP ಪಾದಯಾತ್ರೆಗೆ ಕಾಂಗ್ರೆಸ್ನ ಕೆಲವು ನಾಯಕರಿಂದನೇ ಒತ್ತಡ ಇದೆ ಅಂತ ಬೇರೆ ಹೇಳಿದಿರಿ ತಾವು. ಈ ಸಿದ್ದರಾಮಯ್ಯ ವಿರೋಧಿಗಳೆಲ್ಲ ವಿಜೇಂದ್ರ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ ಸರ್. ನೋಡಿ, ಪಾದಯಾತ್ರೆ ದುಶ್ಮನ್ ಕಾ ದುಶ್ಮನ್ ದೋಸ್ತ್ ಅಂತ ಪಾದಯಾತ್ರೆಗೆ ಕಾಂಗ್ರೆಸ್ನವರು ಬೆಂಬಲ ಇದೆ ಅಂತೇಳಿ ನಾನು ಹೇಳ್ತಾ ಇಲ್ಲ. ಆದರೆ ಭಾಳ ಜನಕ್ಕೆ ಸಂತೋಷ ಆಗಿದೆ. ಹೌದು, BJP ಅವರು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ, ಹಗರಣವನ್ನು ತುದಿ ಮುಟ್ಟಿಸ್ತಾರೆ ಅನ್ನೋ ವಿಶ್ವಾಸ ಅವ್ರಿಗೂ ಕೂಡ ಬಂದಿದೆ. ಪಾದಯಾತ್ರೆ ನಾವು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಇದು ರಾಜಕೀಯ ಅನ್ನೋದಕ್ಕಿಂತ ಪ್ರಾಮಾಣಿಕವಾಗಿ ಬಡವರ ಪರ ನಿಲ್ಲಬೇಕು, ನಮ್ಮ ಕರ್ತವ್ಯ ಅಂತೇಳಿ ಆ ನಿಟ್ಟಿನಲ್ಲಿ ಹೋರಾಟವನ್ನು ಕೈಗೆತ್ತಿದ್ದಾರೆ. ಸರ್, ಈಗ SC SP STPದು ಹಣ ಬಳಕೆ ಮಾಡ್ಕೊಂಡಿದ್ದಾರೆ ಅಂತ BJP ಅವರು ಭಾಳ ಗಂಭೀರ ಆರೋಪ ಮಾಡಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯ ಅವರು, ಅಲ್ಲ ಸ್ವಾಮಿ, ಈ ಕಾಯ್ದೆ ಯಾರು ಮಂಡಿಸಿದ್ರು? BJP ಅವರು ಮಂಡಿಸಿದ್ರ? BJP ಅವ್ರಿಗೆ ಏನಾದರೂ ದಲಿತರ ಬಗ್ಗೆ, SC ST ಜಾತಿ ಬಗ್ಗೆ ಏನಾದರೂ ಒಲವಿದೆಯಾ? ಅವ್ರದ್ದು ಏನಿದೆ ಕಾಂಟ್ರಿಬ್ಯೂಷನ್ ಈ ಕಾಯ್ದೆಯಲ್ಲಿ ಅಂತ ಕೇಳ್ತಾರೆ, ಅವರು ಪ್ರಶ್ನೆ ಮಾಡಿದ್ದಾರೆ. ನೋಡ್ರಿ ಸ್ವಾಮಿ, ಸಿದ್ದರಾಮಯ್ಯನವರೇ ತಾವೇ ಮುಖ್ಯಮಂತ್ರಿಗಳಿದ್ದಾಗ ಹಿಂದೆ ಕಾಯ್ದೆನ ಮಂಡನೆ ಮಾಡಿದರೆ ಒಪ್ಕೊಳ್ತೇನೆ. ಆದರೆ ತಾವೇ ಒಬ್ಬ ಅಹಿಂದ ಹೆಸರು ಹೇಳ್ಕೊಂಡು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಯಾಕೆ ಅವ್ರಿಗೆ ಅನ್ಯಾಯ ಆಗೋದಕ್ಕೆ ಅವಕಾಶ ಕೊಡ್ತಿದ್ರಿ? ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೆ ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ 24,000 ಕೋಟಿಯನ್ನು ಬೇರೆ ಕಡೆಗೆ ಯಾಕೆ ಬಳಸ್ತಾ ಇದ್ದೀರಾ? ಹಾಗಾದರೆ ಅನ್ಯಾಯ ಮಾಡಿದಾಗಲ್ವಾ? SCP TSPಲೂ ಕೂಡ ಆ ಸಮುದಾಯ ತುಳಿತಕ್ಕೊಳಗಿರ್ತಕ್ಕಂಥ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ. ಈ ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಪರಿಷ್ಠ ಪಂಗಡಕ್ಕೆ ಅನ್ಯಾಯ ಮಾಡಿದ್ದಾರೆ. ಮೂಡಾದಲ್ಲಿ ಇವತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಬಡವರು ಎಲ್ಲರೂ ಕೂಡ ಅನ್ಯಾಯ ಮಾಡಿದ್ದಾರೆ. ಹಾಗಾಗಿ ಸುಮ್ಮನೆ ಇವತ್ತು ಆ ಸಮುದಾಯಗಳ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ ಹೊರತು ಈ ಸರ್ಕಾರದ ನಡೆಗೆ ನುಡಿಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಇವ್ರು ಹೇಳ್ತಕ್ಕಂಥದ್ದೊಂದು, ಮಾಡ್ತಕ್ಕಂಥದ್ದು. ನಾವು ಹೇಳಿರ್ತಕ್ಕಂಥ ಸತ್ಯ, ರಾಜ್ಯವನ್ನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೆ ATM ಆಗಿ ಪರಿವರ್ತನೆ ಮಾಡ್ತಾರೆ ಅಂತ ನಾವು ಆರೋಪನ ಮಾಡ್ತಿದ್ವಿ. ಆರೋಪಕ್ಕೆ ಇವತ್ತು ಪ್ರೂಫ್ ಸಿಕ್ಕಿದೆ. ಸರ್, ಈಗ ರಾಮನಗರ ಜಿಲ್ಲೆ ಹೆಸರು ಬದಲಾವಣೆ ಮಾಡಿದ್ರಲ್ಲ ಸರ್, ಈಗ ನಿಮಗೆ ಪಾದಯಾತ್ರೆನೂ ಅದೇ ದಾರಿಯಲ್ಲಿ ಹೋಗ್ತದೆ, ಇದ್ರ ಮೇಲೂ ಹೋರಾಟ ಮಾಡ್ತೀರಾ ಸರ್? ನೋಡಿ, ಹೆಸರು ಬದಲಾವಣೆ ಮಾಡೋದಕ್ಕೂ ನಾನು ಕೇಳ್ತೇನೆ, ಕಳೆದ 15 ತಿಂಗಳಿಂದ ನಿಮ್ಮ ಸರ್ಕಾರ ಇದೆಯಲ್ಲ, ರಾಮನಗರ ಜಿಲ್ಲೆಗೆ ಏನು ಕೊಡುಗೆ ಇದೆ? ಅವ್ರಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಸರ್ಕಾರ? ಅದನ್ನು ಫಸ್ಟ್ ರಾಜ್ಯದ ಜನತೆಗೆ ತಿಳಿಸ್ಲಿ, ರಾಮನಗರ ಜಿಲ್ಲೆ ತಿಳಿಸ್ಲಿ ಆ ಜನರಿಗೆ. ಈ ರೀತಿ ಸುಮ್ಮನೆ ಉಪಚುನಾವಣೆಗಳು ಬರ್ತದೆ ಅಂತೇಳಿ ಇದು ತುಪ್ಪ ಹಚ್ಚತಕ್ಕಂಥ ಕೆಲಸ, ಇದರಿಂದ ಏನೂ ಕೂಡ ಅವರು ಯಶಸ್ವಿಯಾಗಕ್ಕೆ ಸಾಧ್ಯನೇ ಇಲ್ಲ. ಇದೇನು ದ್ವೇಷ ರಾಜಕಾರಣ ಅಂತೀರಾ? ದ್ವೇಷ ರಾಜಕಾರಣನೂ ಇದೆ, ರಿಯಲ್ ಎಸ್ಟೇಟ್ ರಾಜಕಾರಣನೂ ಇದೆ, ಎರಡೂ ಸೇರಿ ಇವತ್ತು ಹೆಸರು ಬದಲಾವಣೆ ಮಾಡಿದ್ದಾರೆ. ಸರ್, ಈಗ ಗ್ರೇಟರ್ ಬೆಂಗಳೂರು ವಿಧೇಯಕ ಏನು ಸರ್, ತಾವು ಓದಿದ್ರ ಸರ್? ಅದು ಕಂಪ್ಲೀಟ್ ಏನು ಸರ್? ಇಲ್ಲ, ಸಂಪೂರ್ಣ ಓದಿಲ್ಲ. ನೋಡಿ, ಇವ್ರದ್ದು ಅಭಿವೃದ್ಧಿ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜಕಾರಣನೇ ಭಾಳ ಪ್ರಾಮುಖ್ಯತೆ ಅವರಿಗೆ, ಕಾಂಗ್ರೆಸ್ ಪಕ್ಷದವರಿಗೆ. ಅಭಿವೃದ್ಧಿ ಅಂತೂ ನೀವು ನೋಡ್ತಾ ಇದ್ರಿ, ಕಳೆದ 15 ತಿಂಗಳಲ್ಲಿ ರಾಜ್ಯದಲ್ಲಿ ಏನೂ ಕೂಡ ಅಭಿವೃದ್ಧಿ ಆಗ್ತಾಯಿಲ್ಲ. ಆದರೆ ಇವತ್ತು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ರಾಜಕಾರಣನೂ ಕೂಡ ಮಾಡ್ತಾಯಿದ್ರೆ, ಗ್ರೇಟರ್ ಬೆಂಗಳೂರು ವಿಚಾರದಲ್ಲಿರ್ಬೋದು, ರಾಮನಗರ ಜಿಲ್ಲೆ ವಿಚಾರ ಇರ್ಬೋದು, ಎಲ್ಲ ವಿಚಾರದಲ್ಲೂ ಕೂಡ ಇವರು ರಾಜಕಾರಣ, ಹಣ ಪೋಲ್ ಮಾಡ್ತಕ್ಕಂಥದ್ದು, ಲೂಟಿ ಮಾಡ್ತಕ್ಕಂಥದ್ದು ಬಿಟ್ಟರೆ ಈ ಸರ್ಕಾರದ ಅಜೆಂಡಾ ಬೇರೆ ಏನೂ ಇರೋಕ್ಕೆ ಸಾಧ್ಯ ಇಲ್ಲ, ಏನೂ ಇಲ್ಲ. ಸರ್, ಈಗ ಪಂಚ ಗ್ಯಾರಂಟಿ ಯೋಜನೆ, ಈ ಒಂದೊಂದೇ ಯೋಜನೆಗಳು ಈಗ ದುರ್ಬಲ ಆಗ್ತಾ ಇದೆ ಅಂತ ಕೆಲವು ಆರೋಪಗಳು. ಈಗ ಗೃಹ ಜ್ಯೋತಿ ಕಳೆದ 2 ತಿಂಗಳಿಂದ ಹಣ ಬಂದಿಲ್ಲ ಅಂತ ಮಹಿಳೆಯರೆಲ್ಲ. ಲೋಕಸಭಾ ಚುನಾವಣೆ ಮುಗಿದಾಗಿದೆ, ನಾವು 1 ಸೀಟ್ ಗೆದ್ದಿದ್ವಿ, 9 ಸೀಟ್ ಗೆದ್ದಿದ್ದೀವಿ, ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಿ ಅನ್ನೋ ದಾಟಿನಲ್ಲಿ ಇವತ್ತು ಶಾಸಕರು, ಆಡಳಿತ ಪಕ್ಷ ಮಂತ್ರಿಗಳು ಮಾತನಾಡ್ತಾ ಇದ್ದಾರೆ. ಇವ್ರಿಗೆ ನೋಡ್ರಿ, ಈ ರಾಜ್ಯದಲ್ಲಿ ಬಡವರಿಗೆ ಒಳ್ಳೆಯದು ಮಾಡಬೇಕು, ಇವೆಲ್ಲ ಅಜೆಂಡಾ ಏನಿದೆ, ಲೋಕಸಭಾ ಚುನಾವಣೆ ಬಂದಾಗ, ವಿಧಾನಸಭಾ ಚುನಾವಣೆ ಬಂದಾಗ ರಾಜ್ಯದ ಜನರಿಗೆ ಕಿವಿ ಮೂಡಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಹೊರತು ಪ್ರಾಮಾಣಿಕವಾಗಿ ಏನೂ ಕೂಡ ಮಾಡ್ತಾಯಿಲ್ಲ. ಗೃಹಲಕ್ಷ್ಮಿ ವಿಚಾರದಲ್ಲೂ ಕೂಡ ಈಗ ಹಣ ಸಂದಾಯ ಲೋಕಸಭಾ ಚುನಾವಣೆ ನಡೆಯೋ ಟೈಮಲ್ಲಿ 3 ದಿನ ಇದ್ದಾಗ 3 ತಿಂಗಳದ್ದು ಕೊಟ್ಟರು, ಈಗಾಗಲೇ 2 ತಿಂಗಳು ಗ್ಯಾಪ್ ಆಯಿತು. ಹಾಗೆ ಚುನಾವಣೆ ಮತ್ತಾದರೂ ಬಂದರೆ ಕೊಡ್ತಾರೆ ಅಷ್ಟೇ, ಇದ್ರೆ ಕೊಡೋದಿಲ್ಲ. ಸರ್, ಈಗ ಪಾದಯಾತ್ರೆ ಮೂಲಕ ಜನತೆಗೆ ಏನು ಸಂದೇಶ ಕೊಡ್ತೀರಿ ಸರ್? ನಮ್ಮ ಪಾದಯಾತ್ರೆ ಉದ್ದೇಶ ಸ್ಪಷ್ಟವಾಗಿದೆ. ಈ ರಾಜ್ಯದಲ್ಲಿ ಬಡವರಿಗೆ, ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳಿಗೆ, ಅರ್ಥಾತ್ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಹಿಂದುಳಿದ ವರ್ಗದವ್ರಿಗೆ ಏನು ಈ ರಾಜ್ಯ ಸರ್ಕಾರ ಅನ್ಯಾಯ ಮಾಡ್ತಾ ಇದ್ದಾರೆ. ಅಹಿಂದ ಹೆಸರು ಹೇಳಿಕೊಂಡು ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಏನು ಅನ್ಯಾಯ ಮಾಡ್ತದೆ, ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ, ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಯಾವ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಹೊಡೆದಿದ್ದಾರೆ, ಸಂಪೂರ್ಣವಾಗಿ ಕಕ್ಕಬೇಕು ಇವರು, ಯಾರು ದುಡ್ಡು ಹೊಡೆದವ್ರೆ, ಅಲ್ಲಿ ತನಕ ಕೂಡ ಹೋರಾಟ ಮುಂದುವರಿತದೆ. ಅದೇ ರೀತಿ ನಿವೇಶನಗಳು ಕೂಡ ಬಡವರ ಪಾಲಾಗಬೇಕು, ಅಲ್ಲಿವರೆಗೂ ಕೂಡ ಹೋರಾಟವನ್ನು ಮುಂದುವರಿಸ್ತೇವೆ. ಓಕೆ ವಿಜೇಂದ್ರ, ಇಷ್ಟೊತ್ತಿ ಚರ್ಚೆಯಲ್ಲಿ ಪಾಲ್ಗೊಂಡು ತಮ್ಮ ಧನ್ಯವಾದಗಳು. ಥ್ಯಾಂಕ್ ಯು, ಧನ್ಯವಾದ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.